ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ನೀವೇನಾದ್ರೂ ಲೀಸ್ಗೆ ಮನೆ ಹುಡುಕ್ತಾ ಇದ್ರೆ ಹುಷಾರ್. ಲೀಸ್ ಮನೆ ಹುಡುಕೋರೆ ಆ ಗ್ಯಾಂಗ್ ನ ಟಾರ್ಗೆಟ್ ಆಗಿದ್ದಾರೆ. ಹೀಗಾಗಿ ಮನೆ ಹುಡುಕೊಡ್ತೀವಿ ಅಂತ ನಿಮ್ಗೆ ಪಂಗ್ನಾಮ ಹಾಕೋದಂತೂ ಗ್ಯಾರಂಟಿ. ನೀವು ಲೀಸ್ಗೆ ಮನೆ ಹುಡುಕ್ತಾ ಇದ್ರೆ ತುಂಬಾ ಹುಷಾರಾಗಿರ್ಬೇಕು. ನೋಡಿ, ಒಬ್ರಲ್ಲ ಇಬ್ರಲ್ಲ 10-20 ಅಲ್ಲ 300 ಜನಕ್ಕೆ 200 ಕೋಟಿಗೂ ಅಧಿಕ ವಂಚನೆ ಆರೋಪ ಕೇಳಿಬಂದಿದೆ. ಮನೆ ಸಿಗದವರಿಗೆ ಸಹಾಯ ಮಾಡೋ ನೆಪದಲ್ಲಿ ಇವರು ಬರ್ತಾರೆ, ವಂಚಿಸ್ತಾರೆ. 10 ರಿಂದ 75 ಲಕ್ಷದವರೆಗೆ ಹಣ ಪಡ್ಕೊಂಡು ವಂಚಿಸಿದಂತ ಜಾನ್ಸ್ ಅಸೆಟ್ ಕಂಪನಿ ನಿಮ್ಮ ಲೀಸ್ ಹಣ ನಮಗ್ ಕೊಟ್ಬಿಡಿ, ಮನೆ ಬಾಡಿಗೆ ನಾವು ಕಟ್ತೀವಿ ಅಂತ ಹೇಳ್ತಾರೆ. ಕಂಪನಿ ಮಾತು ನಂಬಿ ದುಡ್ಡು ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಜನ. ಹಣಾನು ಉಳಿಯುತ್ತೆ, ಬಾಡಿಗೆನೂ ಕಟ್ತಾರೆ ಅಂತ ಕಂಪನಿಗೆ ಹಣ ಕೊಟ್ಟಿದ್ರು ಈ ಜನ. ಅದರಂತೆ ಕಂಪನಿಯವರ ಜೊತೆ ಗ್ರಾಹಕರಿಗೆ ಲೀಸ್ ಅಗ್ರಿಮೆಂಟ್ ಕೂಡ ಕೊಟ್ಟಿದ್ರು. ಕೆಲ ತಿಂಗಳು ರೆಂಟ್ ಹಣ ನೀಡಿ ಬಳಿಕ ಹಣ ಕೊಟ್ಟಿಲ್ಲ, ವಂಚಿಸಿದ್ದಾರೆ. ಈ ಕಂಪನಿಯ ವಿರುದ್ಧ ಕೇಳ್ಬಂದಿರುವಂತ ಗಂಭೀರ ಆರೋಪ ಇದು. ಹಣನೂ ಇಲ್ಲ, ಮನೇನೂ ಇಲ್ಲ, ಬೀದಿಗೆ ಬಂದಂತ ಬದುಕು. ಮಹಿಳೆಯೊಬ್ಬರ ಮನೆ ಮಾಲೀಕರು ಮನೆ ಖಾಲಿ ಮಾಡಿ ಅಂತ ಅಂದಿದ್ರಂತೆ. ಬಳಿಕ ಜಾನ್ಸ್ ಅಸೆಟ್ ಕಂಪನಿ ಬಳಿ ಹಣ ವಾಪಸ್ ಕೇಳೋದಕ್ಕೆ ಈ ಮಹಿಳೆ ಹೋಗಿದ್ದಾರೆ. ಹಣ ಕೊಡಲ್ಲ, ಅದೇ ಹಣವನ್ನ ನಮ್ಮ ಕಂಪನಿಗೆ ಇನ್ವೆಸ್ಟ್ ಮಾಡಿ ಅಂತ ವಂಚಕರು ಹೇಳಿರೋದು. ತಿಂಗಳಿಗೆ ಇಂತಿಷ್ಟು ಅಂತ ಪೇ ಮಾಡ್ತೀವಿ ಅಂತೇಳಿ ನಂಬಿಸಿದ್ರು ಕಂಪನಿಯವರು. ಇದನ್ನ ನಂಬಿ ಲೀಸ್ ಹಣ ಇನ್ವೆಸ್ಟ್ ಮಾಡಿಕೊಂಡಂತ ಮಹಿಳೆ 2 ತಿಂಗಳ ಹಣವನ್ನ ಕಂಪನಿ ಕಡೆಯಿಂದ ಕೊಟ್ಟಿದ್ರು. ಆದ್ರೆ ತದನಂತರದಲ್ಲಿ ಯಾವುದೂ ಪಾವತಿ ಮಾಡಿಲ್ಲ. ಆರಂಭದಲ್ಲಿ ಪಾವತಿ ಮಾಡ್ತಿದ್ರಂತೆ, ಅದಾದ್ಮೇಲೆ ಪಾವತಿ ಮಾಡಿಲ್ಲ. ಇದೇ ರೀತಿ ಹಲವು ಜನರ ಲೀಸ್ ಹಣ ಪಡೆದು ವಂಚಿಸಿದಂತ ಕಂಪನಿ ಕ್ಲೋಸ್ ಮಾಡಿ ಓಡಿ ಹೋಗಿದ್ದಂತ ಮಾಲೀಕ ಸ್ಟೀಫನ್ ಅರ್ಥರ್. ಈ ಹಿಂದೆ ವಂಚನೆ ಕೇಸ್ನಲ್ಲಿ ಸ್ಟೀಫನ್ ಅರ್ಥರ್ನನ್ನ ಸಿಸಿಬಿ ಅವರು ಬಂಧಿಸಿದ್ರು ಕೂಡ. ಈ ಸಂಬಂಧ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ. ಪಾಪ ಹಣ ಕಳ್ಕೊಂಡವರು ಈಗ ಅಳಲು ತೋಡ್ಕೊಂಡಿದ್ದಾರೆ. ಸ್ವಲ್ಪ ಸ್ಟ್ರಾಂಗ್ ಸಪೋರ್ಟ್ ಮೇಡಮ್. ಅದು ಲಾಸ್ಟ್ ಮೊಬೈಲ್ ನಂಬರ್ 9098 ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅದು ಅಟೆಂಡ್ ಮಾಡಿದೀವಿ ಮೇಡಮ್. ಅದು ಇದು ರೆಂಟ್ ವಿಷಯ ಮತ್ತೆ ಮನೆ ವಿಷಯಕ್ಕೆ ಅದು ಗಲಾಟೆ ಆಗ್ತಿದೆ. ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಹೇಳಿದ್ವಿ ಮೇಡಮ್, ಕ್ಲೋಸ್ ಮಾಡಿ. ಅವಳಿಗೆ ಬರಕ್ಕೆ ಹೇಳಿ ಸರ್. ಹೌದಾ, ಅದನ್ನ ಮಾಡಿ ಸರ್, ಅದನ್ನಾದ್ರೂ ಮಾಡಿ. ಇಲ್ಲಾಂದ್ರೆ ಎಂಪ್ಲಾಯೀಸ್ ನಾದ್ರೂ ಕೋರ್ಸಿ, ಎಂಡಿ ನಾದ್ರೂ ಬರ್ಲಿ. ಅಲ್ಲ, ನಿಮ್ಗೆ ಯಾರ್ಯಾರಿದ್ದಾರೆ ದುಡ್ಡು ಕೊಡೋರು ಅವ್ರನ್ನೆಲ್ಲ ಕರ್ಸಿ, ಬೇಗ ಕರ್ಸಿ. 10 ನಿಮಿಷ ಆಗ್ತಾ ಇದೀನಿ ಸರ್, ಆಗ್ತಾ ಇದೀನಿ. ಏನಪ್ಪ ಬೆಳಗ್ಗೆ ಅಷ್ಟು ಇದ್ದಾಗಲ್ಲ ಮೇಡಮ್ ಬರ್ತಾ ಸವಿತಾ ಮೇಡಮ್, ಇವತ್ತು ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ನೋಡಿ, ಲೀಸ್ಗೆ ಮನೆ ಸಿಗುತ್ತೆ ಅಂತೇಳಿ ಪಾಪ ಕೆಲ ಜನರು ಹೂಡಿಕೆ ಮಾಡಿದ್ರು. ಆದ್ರೂ ಕೂಡ ಯಾರೋ ಒಂದು 10 ಜನ 20 ಜನ ಅಲ್ಲ 200 ಜನ, ಬರೋಬ್ಬರಿ 300 ಕೋಟಿಗೂ ಹೆಚ್ಚು ಅಧಿಕ ಹಣವನ್ನ ಇಲ್ಲಿ ವಂಚನೆ ಮಾಡಲಾಗಿದೆ. ಅವ್ರ ಹತ್ರ ನಿಮಗೆ ಲೀಸಿಗೆ ಮನೆ ಕೊಡಿಸ್ತೀವಿ ಅಂತೇಳಿ ಇವರೇ ಹಣ ಇಸ್ಕೊಳ್ತಾರೆ. ಅಂದರೆ ನೀವು ನಮ್ಮ ಹತ್ರ ಹಣ ಕೊಟ್ಟರೆ ನೀವು ಬಾಡಿಗೆ ಕಟ್ಟುವಂತಿಲ್ಲ, ಲೀಸಿಗೆ ನಾವೇ ಮನೆ ಕೊಡಿಸ್ತೀವಿ ಅಂತ. ಬಟ್ ಒಂದು ಕಡೆಗೀಗ ಮನೇನೂ ಇಲ್ಲ, ಹಣನೂ ಇಲ್ಲ, ಬದುಕು ಬೀದಿಗೆ ಬಂದಿದೆ. ಹಾಗಾಗಿ ನೂರಾರು ಜನರು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಂದಿರಾನಗರ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಸ್ಟೀಫನ್ ಅರ್ಥರ್ ಈತನೇ ನೋಡಿ, ಫೋಟೋವನ್ನು ನೀವೇನು ಗಮನಿಸ್ತಾ ಇದ್ದೀರಿ, ಈತನದ್ದೇ ಕಂಪನಿ ಇದು. ಜಾನ್ಸ್ ಅಸೆಟ್ ಅನ್ನುವಂಥ ಕಂಪನಿಯ ಹೆಸರಲ್ಲಿ ಈ ರೀತಿಯಾಗಿ ಜನರಿಗೆ ಕೋಟಿ ವಂಚನೆ ಮಾಡಲಾಗಿದೆ. ಸದ್ಯ ಆರೋಪಿಗಳ ವಿರುದ್ಧ ಈಗಾಗಲೇ ಪೊಲೀಸರು FIR ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಿರೀಶ್. ಈ ಜಾನ್ಸ್ ಅಸೆಟ್ ಕಂಪನಿಯ ಮಾಲೀಕ ಸ್ಟೀಫನ್ ಅರ್ಥರ್ ಈ ಜನರಿಗೆ ಎಷ್ಟು ದಿನದಿಂದ ಪರಿಚಯ? ಈ ಪ್ರಕರಣ ಈಗ ಹೆಂಗ್ ಬೆಳಕಿಗೆ ಬಂತು ಅಂತ? ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ, ಮನೆಗಳನ್ನ ಬಾಡಿಗೆ ಪಡೆಯೋರು ಅಥವಾ ಲೀಸ್ಗೆ ಪಡೆಯೋರಾಗಿರ್ಬೋದು, ಅಥವಾ ಕಂಪನಿಗಳನ್ನ ಲೀಸು ಬಾಡಿಗೆಗೆ ಹುಡುಕೋರ್ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲಿ ಇವರು ಅದನ್ನೇ ತಮ್ಮ ಲಾಭಕ್ಕಾಗಿ ಬಳಸ್ಕೊತಾ ಇದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಧಾರಣವಾಗಿ ಲೀಸ್ಗೆ ತೆಗೆದುಕೊಂಡಿದ್ದೆ ಆದ್ರೆ ನಮ್ಗೆ ಹಣವೂ ಕೂಡ ಮಿಕ್ಕತ್ತೆ, ಅದೇ ರೀತಿ ಮಂತ್ಲಿ ಬಡ್ಡಿಯನ್ನು ಅಥವಾ ಏನು ಇಂಟ್ರೆಸ್ಟ್ ಅನ್ನ
ಇಂಟ್ರೆಸ್ಟ್ ಗಾಗಿ ಹಣವನ್ನ ತೆಗೆದುಕೊಂಡು ಬಾಡಿಗೆ ಕಟ್ಟೋದು ತಪ್ಪುತ್ತೆ ಅನ್ನೋ ದೃಷ್ಟಿಯಿಂದ ಲೀಸ್ಗಾಗಿ ಎಲ್ಲರೂ ಕೂಡ ಹುಡುಕ್ತಾರೆ. ಅಂತವರನ್ನೇ ಈ ಒಬ್ಬ ಜಾನ್ ಏನಿದ್ದಾನೆ ಈತ ಅಂತವ್ರನ್ನ ಟಾರ್ಗೆಟ್ ಅನ್ನ ಮಾಡಿ ಏನು ಅವರ ಬಳಿ ಸಾಕಷ್ಟು ಹಣವನ್ನ ಇಸ್ಕೊಳ್ತಾ ಇದ್ದಾನೆ. ಅದರಲ್ಲಿ ಅತಿ ಪ್ರಮುಖವಾಗಿ ಸುಮಾರು 200 ಜನಕ್ಕೂ ಹೆಚ್ಚು ಈತ ಮೋಸವನ್ನ ಮಾಡಿದ್ದಾನೆ. ಸುಮಾರು 255 ಕೋಟಿಗೂ ಅಧಿಕವಾಗಿ ಈತ ಫ್ರಾಡ್ ಅನ್ನ ಮಾಡಿದ್ದಾನೆ. 2019 ಕೂಡ ಈತನ ವಿರುದ್ಧ ಕೇಸ್ಗಳು ದಾಖಲಾಗ್ತಾ ಇದೆ. ಆದ್ರೂ ಕೂಡ ನಮ್ಮ ಜನರು ಎಚ್ಚೆತ್ತಿಲ್ಲ ಅಂತಾನೆ ಹೇಳ್ಬೇಕು. ಈ ಒಂದು ಕೇಸ್ ನಾವು ನೋಡೋದಾದ್ರೆ ಸತೀಶ್ ಡಿಜೆ ಎನ್ನುವರ ಬಳಿಯೂ ಕೂಡ ಈತ ಸುಮಾರು 2 ಕೋಟಿ ಹಣವನ್ನ ನಿಮ್ಗೆ ಡಬಲ್ ಮಾಡ್ಕೊಡ್ತೀನಿ ಅಥವಾ ನಿಮ್ಗೆ ಬಂದಂತಹ ಲಾಭಾಂಶದಲ್ಲಿ ನಿಮ್ಗೆ ಅರ್ಧ ಹಣವನ್ನ ಕೊಡ್ತೀನಿ ಅಂತ ಹೇಳಿ 1,50,00,000 ಪ್ಲಸ್ ಇನ್ನೂ 50 ಲಕ್ಷ ನಗದನ್ನ ಇವನು ತೆಗೆದುಕೊಂಡಿರ್ತಾನೆ. ನಂತರದಲ್ಲೂ ಕೂಡ ಅವ್ರಿಗೆ ವಾಪಸ್ ಕೊಡೋದಿಲ್ಲ. ನಂತರದಲ್ಲಿ ಆ ವ್ಯಕ್ತಿಗೆ ಅನುಮಾನ ಬರುತ್ತೆ ಈತ ಏನು ಮಾಡ್ತಾ ಇದ್ದಾನೆ ಅಂತ. ಇದನ್ನ ಹುಡುಕಿಕೊಂಡು ಹೋದಾಗ ಆತನಿಗೆ ಒಂದು ಅಚ್ಚರಿ ಕಾದಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲೀಸ್ಗೋಸ್ಕರ ಸಾಕಷ್ಟು ಜನರ ಬಳಿ ಈತ ಹಣವನ್ನ ತೆಗೆದುಕೊಂತಾನೆ. ಅದರಲ್ಲಿ ಸಾಕಷ್ಟು ಖಾಸಗಿ ಸಾಫ್ಟ್ವೇರ್ ಕಂಪನಿಗಳ ಬಳಿ ತೆಗೆದುಕೊಂಡು ನೀವು ಬಾಡಿಗೆಯನ್ನ ಕಟ್ಬೇಡಿ, ನಾನು ನಿಮ್ಮ ಪರವಾಗಿ ಬಾಡಿಗೆಯನ್ನ ಕಟ್ತೀನಿ ಅಂತ ಹೇಳಿ ಈತ ಸ್ಟೀಫನ್ ಅರ್ಥರ್ ಏನಿದ್ದಾನೆ ಈತ ಮತ್ತು ಮತ್ತೊಬ್ಬ ಆರೋಪಿ ರಾಘವೇಂದ್ರ ಇವರಿಬ್ಬರು ಮತ್ತು ಇವರ ಕಚೇರಿಯ ಸಿಬ್ಬಂದಿಗಳು ಸೇರಿಕೊಂಡು ಏನು ಬಾಡಿಗೆದಾರರಂತೆ ಬಾಡಿಗೆಯನ್ನ ಕಟ್ತಾರೆ. ಸ್ಟಾರ್ಟಿಂಗ್ 3-4 ತಿಂಗಳು, ನಂತರದಲ್ಲಿ ಬಾಡಿಗೆಯನ್ನು ಕಟ್ಟೋದಿಲ್ಲ, ನಂತರದಲ್ಲಿ ಬಾಡಿಗೆದಾರರಿಗೆ ಹಣವನ್ನು ಕೊಡದಲ್ಲೇ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇದೇ ರೀತಿ ಸಾಕಷ್ಟು ಜನರಿಗೆ ಇವರು ಮೋಸವನ್ನ ಮಾಡಿದ್ದಾರೆ. ಸದ್ಯ ಎಫ್ಐಆರ್ ಕೂಡ ಇಂದಿರಾನಗರ ಸ್ಟೇಷನ್ ಸೇರಿದಂತೆ ಇನ್ನೂ 2 ಠಾಣೆಗಳಲ್ಲಿ ದಾಖಲಾಗಿದೆ. ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸೌಖ್ಯ ಆರೋಪಿಯ ಬಂಧನಕ್ಕಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಥ್ಯಾಂಕ್ ಯು ಗಿರೀಶ್ ಮಾಹಿತಿಗೆ.